ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಟ್ರಂಪ್ ಕಾರ್ಡ್ ಬಳಸೋದಕ್ಕೆ ಈಗಾಗಲೇ ಎಲ್ಲ ತಯಾರಿಗಳಾಗಿದ್ದು ಅದರ ಮಾತುಕತೆಗಳು ಕೂಡ ಈಗಾಗಲೇ ನಿನ್ನೆ ಮೊನ್ನೆಯಿಂದ ಬಹಳ ಕಾವೇರ್ತಾ ಇದೆ. ಗೌಡರ ಗಲಾಟೆಯನ್ನೇ ಎಲೆಕ್ಷನ್ ಟ್ರಂಪ್ ಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಈ ಜಟಾಪಟಿಯನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಲೆಕ್ಕಾಚಾರ ಕೂಡ ಹಾಕ್ಕೊಂಡಿದೆ. ಕಳೆದ ಬಾರಿ ಕೈ ಹಿಡೀರಿ, ಪೇಪರು ಪೆನ್ನು ಕೊಡಿ ಅಂತೆಲ್ಲ ಮತ ಕೇಳಿದ್ದ ಡಿಕೆಶಿ ಈ ಬಾರಿ HDK ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಜಾತಿ ಆರೋಪ, ಮಠವನ್ನು ಒಡೆದ ಆರೋಪ, ಸಮುದಾಯದ ಸ್ವಾಮೀಜಿಗೆ ದ್ರೋಹ ಮಾಡಿದ ಆರೋಪ, ಫೋನ್ ಟ್ಯಾಪ್ ಮಾಡಿದ ಆರೋಪ, ಇದೆಲ್ಲವನ್ನು ಹಿಡಿದಿದ್ದಾರೆ. ಶತಾಯಗತಾಯ ಹಳೆಯ ಅಸ್ತ್ರಕ್ಕೆ ಸಾಣೆ ಹಿಡಿದು, ಯಾಕೆಂದರೆ ಇದು 96ನೇ ಇಸ್ವಿಯಿಂದ ಕಥೆಗಳಿವೆಲ್ಲ ಕೂಡ ಅದೆಲ್ಲವನ್ನು ಮತ್ತೆ ಕೆದಕಿದ್ದಾರೆ. ಯಾರು ಒಕ್ಕಲಿಗ ನಾಯಕರು, ಒಕ್ಕಲಿಗ ಸಮುದಾಯ ಯಾವ ಪಕ್ಷದ ಪರವಾಗಿ ನಿಲ್ಲಬೇಕು, ಇದು ಡಿಸೈಡ್ ಆಗಬೇಕಾಗಿರ್ತಕ್ಕಂಥದ್ದು. ಮೊನ್ನೆಯಷ್ಟೇ ಕುಮಾರಸ್ವಾಮಿ ಅವರು ಎಲ್ಲ ಮೈತ್ರಿ ಪಕ್ಷದ ನಾಯಕರನ್ನ ಕರ್ಕೊಂಡು ಆದಿಚುಂಚನಗಿರಿ ಮಠಕ್ಕೆ ಹೋಗಿ ಶ್ರೀಗಳ ಆಶೀರ್ವಾದ ಪಡೆದರು. ಅದಾದ ನಂತರ ಶುರುವಾಯಿತು ಒಂದೊಂದೇ ವಿಚಾರಗಳು. DK ಶಿವಕುಮಾರ್ ಆರೋಪ ಮಾಡಿದ್ರು, ಚಲುವರಾಯಸ್ವಾಮಿ ಆರೋಪ ಮಾಡಿದ್ರು. ಎಲ್ಲರೂ ಕೂಡ ಈಗ ಕುಮಾರಸ್ವಾಮಿ ಅವರ ಮೇಲೆ ಮುಗಿಬಿದ್ದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡಿತಾ ಹೋಗೋಣ. ಎಸ್ ಸುಖೇಶ್, ಈಗ DK ಶಿವಕುಮಾರ್ ಚುನಾವಣಾ ತಂತ್ರಗಾರಿಕೆ ಮಾಡೋದ್ರಲ್ಲಿ ಬಹಳ ನಿಪುಣರು. ಈಗ ಇವರು ಪ್ರಸ್ತಾಪ ಮಾಡಿರ್ತಕ್ಕಂಥ ಅಂಶಗಳೆಲ್ಲವೂ ಕೂಡ ಚುನಾವಣೆಯಲ್ಲಿ ಕೈ ಹಿಡಿಯುತ್ತಾ ಅಂತ? ಅರವಿಂದ್, ಒಂದು ಸ್ಪಷ್ಟ, ಈಗ ಪ್ರಸ್ತಾಪ ಮಾಡ್ತಿರುವಂಥ ಯಾವ ವಿಚಾರಗಳು ಹೊಸ್ತಲ್ಲ. ಹಿಂದೆಯೂ ಕೂಡ ಈ ವಿಚಾರದಲ್ಲಿ ರಾಜಕೀಯ ಜಿದ್ದಾಜಿದ್ದಿಗಳು ನಡೆದಿತ್ತು. ಸಮುದಾಯದ ವಿಚಾರದಲ್ಲಿ ಅಥವಾ ಮಠದ ಮಾನ್ಯದ ವಿಚಾರಕ್ಕೆ ಬಂದಾಗ ಆಯ್ಕೆ ಏನು ಅಥವಾ ರಾಜಕಾರಣದಲ್ಲಿ ಆಯ್ಕೆ ಏನು ಅನ್ನುವಂಥದ್ದು ಸಮುದಾಯ ಈಗಾಗಲೇ ಸಾಕಷ್ಟು ಬಾರಿ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ರೀತಿ ಸ್ಪಂದಿಸಿದೆ. ಆದರೆ ಈಗ ಹಳೆಯ ವಿಚಾರಗಳನ್ನೇ ಕೆದ್ಕೊಂಡು ಪರಸ್ಪರ ಕೌಂಟರ್ಗಳನ್ನ ಮಾಡ್ಕೊಳ್ತಾ ಅದು ಮಠ ಒಡೆದಂಥ ವಿಚಾರ ಅನ್ನುವಂಥದ್ದು, ಫೋನ್ ಟ್ಯಾಪ್ ಮಾಡಿದ್ರು ಅನ್ನುವಂಥ ವಿಚಾರ, ಪರ್ಯಾಯ ಮಠವನ್ನು ಮಾಡಿದ್ರು ಅನ್ನುವಂಥ ವಿಚಾರ, ಹೀಗೆ ಒಟ್ಟಾರೆ ಕಳೆದ ಬಾರಿ ಒಕ್ಕಲಿಗ ಪಾಲಿಟಿಕ್ಸ್ನಲ್ಲಿ ಅಂದರೆ ವಿಧಾನಸಭೆ ಚುನಾವಣೆಯಲ್ಲಿ DK ಶಿವಕುಮಾರ್ಗೆ ಒಂದು ಹಂತದ ಮುನ್ನಡೆ ಸಿಕ್ಕಿತ್ತು. ನನಗೆ ಒಂದು ಅವಕಾಶ ಇದೆ ಮುಖ್ಯಮಂತ್ರಿ ಆಗಲಿಕ್ಕೆ, ಈ ಬಾರಿ ನನ್ನನ್ನು ಕೈ ಹಿಡೀರಿ ಅಂತ ಅವ್ರು ಕೇಳ್ಕೊಂಡಾಗ, ಈ ಬಾರಿ ಇದರ ನೇರ ಪರಿಣಾಮ ಅಂದರೆ ಲೋಕಸಭೆಯಲ್ಲಿ ಗೆಲುವಿನ ನೇರ ಪರಿಣಾಮ ಒಕ್ಕಲಿಗ ಸಮುದಾಯದ ಯಾರೇ ಪ್ರಧಾನಿ ಆಗ್ತಾರಂತನೋ ಅಥವಾ ಇನ್ಯಾರೋ ಇನ್ನೊಂದು ಮುಖ್ಯಮಂತ್ರಿ ಸ್ಥಾನ ಇಲ್ಲಿ ಖಚಿತ ಆಗುತ್ತೋ ಅಂತ ಯಾವುದೇ ನೇರ ಪರಿಣಾಮಗಳಿಲ್ಲ. ಆದರೂ ಕೂಡ ಒಕ್ಕಲಿಗ ವೋಟ್ ಬ್ಯಾಂಕನ್ನು ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನ JDS ಪಾಳೆಯ ಮತ್ತು ಕಾಂಗ್ರೆಸ್ DK ಶಿವಕುಮಾರ್ ಕಡೆಯಿಂದ ದೊಡ್ಡ ಮಟ್ಟಕ್ಕೆ ನಡೀತಿದೆ ಅನ್ನೋದು ಇದರಿಂದ ಸಾಬೀತಾಗುತ್ತೆ. ಆದರೆ ಆ ಸಮುದಾಯದ ಜನರಿಗೆ ಹಳೆಯ ಘಟನೆಗಳನ್ನ ಮರುಕಳಿಸಿದ ಮೂಲಕ, ನೆನಪಿಸುವ ಮೂಲಕ ಎಷ್ಟರ ಮಟ್ಟಿಗೆ ಹಿಡಿತ ಸಾಧಿಸ್ಬೋದು ಅನ್ನೋದು ಪ್ರಶ್ನೆ. ಇದನ್ನು ಸಾಧಿಸಲಿಕ್ಕೆ ಯಶಸ್ವಿ ಆಗ್ತಾರೆ, ಅದು DK ಶಿವಕುಮಾರ್ ಇರ್ಬೋದು ಅಥವಾ ಕುಮಾರಸ್ವಾಮಿ ಅವರು ಇರ್ಬೋದು. ಈ ಘಟನೆಗಳನ್ನು ಮರುಕಳಿಸಿ ನೆನಪಿಸಿ ಹಿಡಿತವನ್ನು ಸಾಧಿಸಬಹುದು ಅಂತ ಅವರು ಅನ್ಕೊಂಡಿರುವಂಥ ಲೆಕ್ಕಾಚಾರ ಸರಿಯಾಗುತ್ತಾ ಅನ್ನೋದು ಬಹುಶಃ ಫಲಿತಾಂಶ ಬಂದ ಮೇಲೆ ಗೊತ್ತಾಗ್ಬೋದು. ಅರವಿಂದ್. ಓಕೆ ಸುಖೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.